ನೋಡಿ, ಹೆಚ್ಚು ಕಡಿಮೆ 20 ದಿವಸದಿಂದ ನಮಗೆ ಈ ಮಲೆನಾಡು ಭಾಗದಲ್ಲಿ ಮತ್ತು ಎಲ್ಲ ಕಡೆಗೂ ಮಳೆ ಆಗಿದೆ. ತುಂಬ ಮಳೆ ಆಗಿದೆ, ತುಂಬ ಅಂದರೆ ತುಂಬ ಮಳೆ ಆಗಿದೆ. ಇವತ್ತು ಮಾತ್ರ ನಮಗೆ ಈ ರೀತಿ ಒಂದು ಹೊಳವು ಕೊಟ್ಟಿದೆ ಅಂತ ಹೇಳ್ಬೋದು. ಇಷ್ಟು ಮಳೆಯಲ್ಲಿ ಇಲ್ಲಿವರೆಗೆ ನಾನು ಬಳಸ್ತಾ ಇದ್ದಿದ್ದು ಗೊಬ್ಬರಗಳಲ್ಲಿ ನನ್ನ ಈ ಎಲ್ಲ ಕಾಳುಮೆಣಸು ಬಳ್ಳಿಗಳು ಹಳದಿ ಆಗಿರೋದು. ಅಂದರೆ ಪ್ರತಿಯೊಂದು ಎಲೆನೂ ಹಳದಿಯಾಗಿ ಒಂದು ರೀತಿಯಲ್ಲಿ ಸುಟ್ಟಂಥ ರೀತಿಯಲ್ಲಾಗಿ ಎಲ್ಲ ಬಳ್ಳಿಗಳು ಖಾಲಿ ಖಾಲಿ ಕಾಣೋದು. ಬಟ್ ಈಗ ನೀವು ನೋಡ್ತಾ ಇದ್ದೀರಿ ಬಾಂಧವರೇ, ಈ ಬಳ್ಳಿ ನೋಡಿ ಇನ್ನೂ ಹೊಸ ಚಿಗುರು ಬರ್ತಾಯಿದೆ. ಅಷ್ಟೇ ಅದರಲ್ಲಿ ಹೂಗಳು ಬರ್ತಾಯಿದೆ, ಕರೆಗಳು ಬರ್ತಾಯಿದೆ ಕಾಳುಮೆಣಸಿನಲ್ಲಿ. ಮತ್ತು ಇಲ್ಲಿವರೆಗೂ ಅದಕ್ಕೆ ಮಳೆ ಅಥವಾ ಯಾವುದು ತಾಗೇ ಇಲ್ವೇನೋ ಅನ್ಬೇಕು. ಅಂದರೆ ಅಷ್ಟು ಫ್ರೆಶ್ ಆಗಿದಾವೆ ಬಳ್ಳಿಗಳು. ಆಮೇಲೆ ಇಷ್ಟು ಕ್ವಾಲಿಟಿ ನನಗೆ ಈ ಹಿಂದಿನ ಬಳ್ಳಿಗಳಲ್ಲಿ ನಾನು ಯಾವತ್ತೂ ಕಂಡಿಲ್ಲ. ಅಂದರೆ 1 ವರ್ಷದೊಳಗಾಗಿ, ಅಂದರೆ 6 ತಿಂಗಳೊಳಗಾಗಿ ನನಗೆ ಕಾಳುಮೆಣಸಿನಲ್ಲಿ ಈ ರೀತಿಯ ಒಂದು ಬೆಳವಣಿಗೆ ಮತ್ತು ಒಂದು ಉತ್ತಮ ಪ್ರತಿಕ್ರಿಯೆ ಅವರ ಒಂದು ಗೋಲ್ಡನ್ ಸಾಯಿಲ್ ಪ್ರಾಡಕ್ಟ್ಗಳಲ್ಲಿ ನನಗೆ ಕಂಡಿದೆ. ಹಾಗಾಗಿ ಕಾಳುಮೆಣಸನ್ನು ಹಾಕಿದಂಥ ರೈತರು ಯಾರೇ ಇರ್ಬೋದು, ಯಾವುದೇ ರೀತಿಯ ಭಯ ಇಲ್ಲದೆ, ಮತ್ತು ನನಗೆ ಹೇಳಿದ್ನಲ್ಲ ಈಗಾಗಲೇ 2 ನಾನು ಸ್ಪ್ರೇ ಕೊಡಬೇಕಾಗಿತ್ತು, ಸಾಫ್ ಅಥವಾ M45 ಇಲ್ಲ COCನ. ಇದು ಯಾವುದನ್ನು ನಾನು ಇನ್ನೂ ಕೂಡ ಈ ಬಳ್ಳಿಗಳಿಗೆ ಅಪ್ಲೈ ಮಾಡಿಲ್ಲ. ಆದರೂ ಕೂಡ ಇಷ್ಟು ಚೆಂದ ಇದೆ, ಇಷ್ಟು ಚೆನ್ನಾಗಿ ಬಂದಿದೆ. ನಮ್ಮ ಪ್ರತಿ ಬಳ್ಳಿಯು ಅತ್ಯಂತ ಹಸೂರಾಗಿದೆ. ಮತ್ತು ಇನ್ನೊಂದು ವಿಶೇಷ ಅಂದರೆ ಈ ಚಿಗುರುಗಳು ನೋಡಿ, ಈ ಟೈಮಲ್ಲಿ ನನಗೆ ಈ ರೀತಿಯ ಹೊಸ ಎಲೆಗಳನ್ನು ನಾನು ಕಾಣ್ತಾನೇ ಇರಲಿಲ್ಲ. ಈಗ ನಂದು ಇದು 7ನೇ ವರ್ಷದ್ದು ಕಾಳುಮೆಣಸು ಬಳ್ಳಿ ಇದು. ನನಗೆ ಹೋದ ವರ್ಷ ಎಲ್ಲ ತುಂಬ ಲಾಸ್ ಆಗಿತ್ತು. ತುಂಬ ಬಳ್ಳಿಗಳು ಈ ಕೊಳೆ ರೋಗಕ್ಕೆ ತುತ್ತಾಗಿ, ಈ ಮಳೆ ತುಂಬ ಆದಾಗ ಆ ನೀರು ಹನಿಕೆ ಏನು ಬೀಳುತ್ತಲ್ಲ, ಆ ಒಂದು ರೀತಿಯಲ್ಲಿ ಆದಾಗ ಎಲೆಗಳು ತುಂಬ ಹಳದಿಯಾಗಿ ಸುಟ್ಟು ಹೋಗ್ತವೆ. ಬಟ್ ಇದರಲ್ಲಿ ಆ ರೀತಿ ಆಗಿಲ್ಲ ಈ ವರ್ಷ. ನೋಡಿ ಎಷ್ಟು ಹೊಸ ಹೊಸ ಎಲೆಗಳು ಎಷ್ಟು ಚೆನ್ನಾಗಿ ತುಂಬ ಆರೋಗ್ಯಕರವಾಗಿ ಬರ್ತಾಯಿದೆ. ಇದರಿಂದ ನನಗೆ ಏನು ಒಂದು ವಿಶ್ವಾಸ ಬಂದಿದೆ ಅಂದರೆ, ಈ ವರ್ಷವೇ ಇಷ್ಟು ಚೆನ್ನಾಗಿ ನನಗೆ ಇದರದ್ದು ರಿಸಲ್ಟ್ ಸಿಕ್ಕಿದೆ. ಇನ್ನು ಬರೋ ವರ್ಷ ಅಂತೂ ಇನ್ನೂ ತುಂಬ ಚೆನ್ನಾಗಾಗುತ್ತೆ ಅನ್ನೋ ಒಂದು ವಿಶ್ವಾಸದಲ್ಲಿ ನಾನಿದ್ದೀನಿ. ಆತ್ಮೀಯ ರೈತ ಬಾಂಧವರೇ, ನಾನು ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕು ಜೇಡಗೇರಿ ಗ್ರಾಮದಲ್ಲಿ ನನ್ನ ಒಂದು 3 ಎಕರೆ 20 ಗುಂಟೆ ತೋಟ ಇದೆ. ಇದರಲ್ಲಿ ನಾನು ಈ ವರ್ಷ ಹೆಚ್ಚು ಕಡಿಮೆ 6 ತಿಂಗಳು ಹಿಂದಿಂದ ಗೋಲ್ಡನ್ ಸಾಯಿಲ್ ಅವರ ಒಂದು ಗೊಬ್ಬರಗಳನ್ನು ಬಳಸ್ತಾ ಇದ್ದೀನಿ. ಆ ಒಂದು ಗೊಬ್ಬರಗಳು ಅಂದರೆ ಅವ್ರದ್ದು ಸ್ಪ್ರೇ ಮಾಡುವಂಥದ್ದು ಇರುತ್ತೆ, ಮತ್ತು ನೆಲಕ್ಕೆ ಬುಡದಲ್ಲಿ ಹಾಕುವಂಥ ಪ್ರಾಡಕ್ಟ್ಗಳನ್ನು ಕೂಡ ನಮಗೆ ಅವರು ಯಾವ್ಯಾವುದನ್ನು ಯಾವ ಸಮಯದಲ್ಲಿ ಬಳಸಬೇಕು ಅಂತ ಹೇಳಿ ನಮಗೆ ಮಾರ್ಗದರ್ಶನ ಮಾಡಿ ಹೇಳಿದ್ರು. ಆ ರೀತಿಯಲ್ಲಿ ನಾನು ಈ ಸಾರಿ ಹಾಕಿದ್ದೀನಿ. ಅದರ ರಿಸಲ್ಟನ್ನು ನೀವು ಕಾಳುಮೆಣಸಿನಲ್ಲಿ ಈಗ ಕಾಣ್ತಾ ಇದ್ದೀರಿ. ಹಾಗಾಗಿ ಯಾವ ರೈತರು ಕೂಡ ಕಾಳುಮೆಣಸು ಹಾಕಲಿಕ್ಕೆ ಹೆದರ್ತಾರೆ. ಅದು ಅಷ್ಟಾಗಿ ನಮಗೆ ಗ್ಯಾರಂಟಿ ಬೆಳೆಯಲ್ಲ, ಅದು ತುಂಬ ಮಳೆ ಆಯಿತು ಅಂದರೆ ಬಳ್ಳಿಗಳೆಲ್ಲ ಸತ್ತೋಗ್ತವೆ, ಕೊಳೆ ರೋಗ ಬಂದು ನಾವು ಮಾಡಿದಂಥ ಪ್ರಯತ್ನ ಎಲ್ಲ ವೇಸ್ಟ್ ಆಗುತ್ತೆ ಅಂಥೇಳಿ ತುಂಬ ಜನ ಕಾಳುಮೆಣಸನ್ನು ಹಾಕಲ್ಲ. ಆದರೆ ನಾವು ತುಂಬ ಹಾಳಾಗಿರೋ ಬಳ್ಳಿಗಳು ನನ್ನಲ್ಲಿದ್ದು ಅವೆಲ್ಲವೂ ಈ ರೀತಿ ಈಗ ಪಿಕಪ್ ಆಗ್ಬಿಟ್ಟು ಒಂದು ರೀತಿ ಸೆಟ್ಟಿಂಗ್ಸ್ ಆಗಿದ್ದಾವೆ. ಈ ಒಂದು ಹೈಟು ಪ್ಲಸ್ ಇಷ್ಟು ದಪ್ಪನಾಗಿ ಈಗ ಎಲೆಗಳು ಒಂದಕ್ಕೊಂದು ಬಂದು ಅದರಲ್ಲಿ ಕವಲು ಹೊಡೆದಿದ್ದಾವೆ, ಬ್ರ್ಯಾಂಚ್ಗಳು ಬಂದಿದ್ದಾವೆ. ಅದೇ ರೀತಿಯಲ್ಲಿ ನೋಡಿ, ಇಲ್ಲೊಂದು ಬಳ್ಳಿ ತೋರಿಸ್ತಾ ಇದ್ದೀನಿ, ಇದು ನೋಡಿ ಎಷ್ಟು ಚೆನ್ನಾಗಿ ಡೆವಲಪ್ ಆಗಿದೆ ಅಂತ. ಹಾಗಾಗಿ ಗೋಲ್ಡನ್ ಸಾಯಿಲ್ ಅವರ ಒಂದು ಗೊಬ್ಬರಗಳನ್ನು ಅರೇಕಾ ಪವರ್ ಇರ್ಬೋದು, ಗೋಲ್ಡನ್ ಬೂಸ್ಟರ್ ಇರ್ಬೋದು, ಅವರ ಒಂದು 3-4 ಪ್ರಾಡಕ್ಟ್ ಇದೆ. ಬರೀ ಒಂದೇ ಒಂದು ಪ್ರಾಡಕ್ಟ್ ಅಲ್ಲ, 3-4 ಪ್ರಾಡಕ್ಟ್ ಇದೆ. ಬೇರು ರೋಗಕ್ಕೆ ಸಮಸ್ಯೆ ಆಗದಂತೆ, ಮರಗಳಿಗೆ ತೊಂದರೆ ಆಗದಂತೆ, ಬಳ್ಳಿಗಳಿಗೆ ತೊಂದರೆ ಆಗದಂತೆ, ಮತ್ತು ಅಷ್ಟೇ ರೀತಿಯಲ್ಲಿ ಆರೋಗ್ಯಕರವಾಗಿ ಅವು ಬಳ್ಳಿಗಳಿರಲಿ. ಮತ್ತು ಅಡಿಕೆ ಮರಕ್ಕೂ ಕೂಡ ನಾನೀಗ ಅಪ್ಲೈ ಮಾಡಿದ್ದೀನಿ, ನೀವು ನೋಡ್ತಾ ಇರ್ಬೋದು ಅಡಿಕೆ ಮರದ್ದು. ಅದಕ್ಕೂ ಕೂಡ ತುಂಬ ಚೆನ್ನಾಗಿ ಸರಿ ಗೊನೆ ಹಿಡಿದಿದ್ದಾವೆ.
3-4 ಗೊನೆ ಇದೆ, ಕಾಣ್ತಾ ಇದೆ ನಿಮಗೆ ನೋಡಿ. 3-4 ಗೊನೆಗಳಿದ್ದಾವೆ. ಎಲ್ಲವೂ ಕೂಡ ಈ ಸರಿ ತುಂಬ ಚೆನ್ನಾಗಿ ನನಗೆ ಬೆಳವಣಿಗೆ ಕಾಣ್ತಾ ಇದೆ. ಹಾಗಾಗಿ ರೈತ ಬಾಂಧವರು ಈ ಒಂದು ಗೋಲ್ಡನ್ ಸಾಯಿಲ್ ಒಂದು ಕಂಪನಿಯ ಗೊಬ್ಬರಗಳನ್ನು ತಾವು ಬಳಸಬಹುದು ಅಂತ ನಾನು ತುಂಬ ಖಡಾಖಂಡಿತವಾಗಿ ನಾನು ಹೇಳುವಷ್ಟು ನನಗೆ ವಿಶ್ವಾಸ ಬಂದಿದೆ. ನೋಡಿ, ಅಡಿಕೆ ಮರ ಈಗಲೂ ಕೂಡ ಇನ್ನೂ ಹಿಂಗಾರು ಹೊರಡ್ತಾ ಇದೆ. ಇದಕ್ಕೆ ಈಗಾಗಲೇ ಅವರ ಒಂದು ಮಾರ್ಗದರ್ಶನದಲ್ಲಿ ಈ ವರ್ಷ 6 ತಿಂಗಳೊಳಗೆ 2 ಬಾರಿ ಅವ್ರು ಹೇಳಿದಂಥ ಎಲ್ಲ ಒಂದು ಗೊಬ್ಬರಗಳನ್ನು ಯಾವ ರೀತಿ ಹಾಕಬೇಕು, ಯಾವ ರೀತಿ ಬುಡದಕ್ಕೆ ಕೊಡಬೇಕು, ಎಷ್ಟು ಲೀಟ್ರ್ ಕೊಡಬೇಕು, ಯಾಕೆ ಕೊಡಬೇಕು, ಎಲ್ಲ ರೀತಿಯ ಒಂದು ನಮಗೆ ತಿಳುವಳಿಕೆಯನ್ನು ಕೊಟ್ಟು ಅವ್ರು ಮಾಡಿದ್ದಾರೆ. ಹಾಗಾಗಿ ನೀವು ಕೂಡ ಎಲ್ಲರೂ ಈ ಅಡಿಕೆ ಮತ್ತು ಕಾಳುಮೆಣಸು ಕೂಡ ಮಲ್ಟಿ ಕ್ರಾಪ್ ಯಾರು ಮಾಡಿದ್ದೀರಿ ಅವರಿಗೆ ತುಂಬ ಸಹಕಾರಿಯಾಗತ್ತೆ. ನಿಮ್ಮ ಒಂದು ಕೆಲಸನೂ ಕಡಿಮೆ ಆಗುತ್ತೆ, ವಿಶ್ವಾಸ ಹೆಚ್ಚಾಗತ್ತೆ ಕೃಷಿಯಲ್ಲಿ. ಜೊತೆಗೆ ನಿಮಗೆ ಉತ್ತಮ ಬೆಳೆ ಬಂದು ಲಾಭವೂ ಕೂಡ ಸಿಗುತ್ತೆ. ಆಮೇಲೆ ಇವರ ಒಂದು ಕಂಪನಿಯ ಗೊಬ್ಬರಗಳು ಅಷ್ಟೇನು ಹೆಚ್ಚು ಬೆಲೆಯ ಒಂದು ಗೊಬ್ಬರಗಳಲ್ಲ, ಅದರ ಕಾಸ್ಟ್ ಕೂಡ ಕಡಿಮೆ ಇರತಕ್ಕಂಥವು. ನಿಮಗೆ ಒಂದೊಂದು ಮರಕ್ಕೆ ಹೆಚ್ಚು ಅಂದರೆ 20 ರೂಪಾಯಿ ಬರ್ಬೋದು ಖರ್ಚುಗಳು. ಹಾಗಾಗಿ ಇಂಥ ಒಂದು ಒಳ್ಳೆಯ ಒಂದು ಪ್ರಾಡಕ್ಟ್ಗಳನ್ನು ಬಳಸಿ ರೈತರು ನಿಶ್ಚಿಂತರಾಗಿರ್ಬೋದು. ಯಾಕೆಂದರೆ ನಮಗೆ ರೋಗಗಳು ಕಡಿಮೆ ಆಗಿ ನಾವು ಬೆಳೆಯುವಂತಹ ಬೆಳೆಗಳು ಪ್ರತಿ ವರ್ಷಕ್ಕೂ ಹೆಚ್ಚಾಗ್ತಾ ಹೋಗಬೇಕು, ಬಿಟ್ಟರೆ ಕಡಿಮೆ ಆಗಬಾರ್ದು. ಆ ರೀತಿಯಲ್ಲಿ ಆಗಬೇಕು ಅಂತಂದರೆ ನೀವು ಈ ಒಂದು ಗೋಲ್ಡನ್ ಸಾಯಿಲ್ನ ಪ್ರಾಡಕ್ಟ್ಗಳನ್ನು ಬಳಸಬಹುದು ಅಂಥೇಳಿ ನಾನು ಹೇಳ್ತಾ ಇದ್ದೇನೆ. ನಮಸ್ಕಾರ. ಗೋಲ್ಡನ್ ಸಾಯಿಲ್ ಅರೇಕಾ ಪವರ್ ಮತ್ತು ಸ್ಪ್ರೇಗಳನ್ನು ಈ ತೋಟಕ್ಕೆ ಬಳಸಿದ್ದು ಅದ್ಭುತವಾಗಿ ಫಲಿತಾಂಶ ಬಂದಿದೆ. ಈ ತೋಟದ ಸಂಪೂರ್ಣ ವಿಡಿಯೋ ನೀವು ಗೋಲ್ಡನ್ ಸಾಯಿಲ್ ಯೂಟ್ಯೂಬ್ ಮತ್ತು ಫೇಸ್ಬುಕ್ನಲ್ಲಿ ವೀಕ್ಷಿಸಬಹುದಾಗಿದೆ. ಗೋಲ್ಡನ್ ಸಾಯಿಲ್ ಜೈವಿಕ ದ್ರವ ಗೊಬ್ಬರಗಳು ಉತ್ತಮ ಗುಣಮಟ್ಟದ ಗೊಬ್ಬರಗಳಾಗಿದ್ದು ಅತ್ಯುತ್ತಮ ಫಲಿತಾಂಶ ಬರುವಲ್ಲಿ ಯಶಸ್ವಿಯಾಗಿದೆ. ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿಯೂ ಎಲ್ಲ ತಾಲೂಕುಗಳಲ್ಲಿಯೂ ಗೋಲ್ಡನ್ ಸಾಯಿಲ್ ಗೊಬ್ಬರ ಮತ್ತು ಸ್ಪ್ರೇಗಳನ್ನು ಬಳಸಿ ಅದ್ಭುತ ಫಲಿತಾಂಶ ಬಂದಿರುವ ಬಗ್ಗೆ ಅನೇಕ ವಿಡಿಯೋಗಳನ್ನು ನೀವು ಗೋಲ್ಡನ್ ಸಾಯಿಲ್ ಯೂಟ್ಯೂಬಲ್ಲಿ ವೀಕ್ಷಿಸಬಹುದಾಗಿದೆ. ಗೋಲ್ಡನ್ ಸಾಯಿಲ್ ಜೈವಿಕ ದ್ರವ ಗೊಬ್ಬರವನ್ನು ಬಳಸಿರುವುದರಿಂದ ಮಣ್ಣು ಮೃದುವಾಗಿದ್ದು ಎರೆಹುಳುಗಳ ಉತ್ಪತ್ತಿ ಹೆಚ್ಚಾಗಿದ್ದು ಅದ್ಭುತ ಇಳುವರಿ ಬಂದಿರುವ ಬಗ್ಗೆ ರೈತರು ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದ್ದಾರೆ. ಗೋಲ್ಡನ್ ಸಾಯಿಲ್ ಉತ್ಪನ್ನಗಳನ್ನು ಎಲ್ಲ ರೀತಿಯ ಬೆಳೆಗಳಿಗೂ ಬಳಸಬಹುದಾಗಿದ್ದು ಧಾನ್ಯದ ಬೆಳೆಗಳು, ತರಕಾರಿ ಬೆಳೆಗಳು, ಹಣ್ಣಿನ ಬೆಳೆಗಳು, ಅಡಿಕೆ, ತೆಂಗು ಎಲ್ಲ ರೀತಿ ಬೆಳೆಗಳಿಗೂ ಬಳಸಿ ಅದ್ಭುತ ಫಲಿತಾಂಶ, ಕಡಿಮೆ ಖರ್ಚಿನಲ್ಲಿ ಅಧಿಕ ಇಳುವರಿ ಪಡೆದು ಸಂತೋಷಗೊಂಡ ರೈತರು ನಮ್ಮ ಜೊತೆ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ಗೋಲ್ಡನ್ ಸಾಯಿಲ್ ಉತ್ಪನ್ನಗಳು ಕಡಿಮೆ ಖರ್ಚಿನಲ್ಲಿ ಅಧಿಕ ಇಳುವರಿ ಪಡೆಯುವಲ್ಲಿ ಯಶಸ್ಸಿನ ದಾಪುಕಾಲ ಹಾಕುತ್ತಿದೆ ಎಂದರೆ ತಪ್ಪಾಗಲಾರದು. ಹೆಚ್ಚಿನ ಮಾಹಿತಿಗಾಗಿ ಕಂಪನಿಯ ಸಂಖ್ಯೆಗೆ ಕರೆ ಮಾಡಿ ಉತ್ತಮ ಮಾರ್ಗದರ್ಶನದ ಮೇಲೆ ಉತ್ಪನ್ನ ಬಳಸಿ ಅಧಿಕ ಇಳುವರಿ ಪಡೆಯಿರಿ. ರೈತರಿಂದ ರೈತರಿಗಾಗಿ ರೈತರಿಗೋಸ್ಕರವೇ ಇರುವ ಕಂಪನಿ ಗೋಲ್ಡನ್ ಸಾಯಿಲ್. ಇದು ರೈತರ ಕಂಪನಿ. ರಾಸಾಯನಿಕ ಗೊಬ್ಬರವಿಲ್ಲದೆ ಇಂದು ಸಾವಯವ ಕೃಷಿ ಮಾಡಬಹುದೇ? ನಮ್ಮ ಮಣ್ಣಿನ ಫಲವತ್ತತೆಯನ್ನು ಉಳಿಸಿಕೊಳ್ಳಬಹುದೇ? ಮಣ್ಣಿನ ಜೀವಿಗಳಿಗೆ ಹಾನಿಯಾಗದೆ ಉತ್ತಮ ಇಳುವರಿ ನಿರೀಕ್ಷಿಸಬಹುದೇ ಎನ್ನುವಂಥ ರೈತರಿಗೆ ಗೋಲ್ಡನ್ ಸಾಯಿಲ್ ಒಂದು ಉತ್ತಮ ಆಯ್ಕೆಯಾಗಿದೆ. ಹಲವಾರು ಜನ ರೈತರು ಕೂಡ ಈ ಆಯ್ಕೆಯನ್ನು ಒಪ್ಪಿಕೊಂಡಿದ್ದಾರೆ. ಉತ್ತಮ ರೀತಿಯ ಬೆಳವಣಿಗೆ, ಉತ್ತಮ ಮಾರ್ಗದರ್ಶನ, ಉತ್ತಮ ಗುಣಮಟ್ಟವನ್ನು ಹೊಂದಿರುವಂತಹ ಗೋಲ್ಡನ್ ಸಾಯಿಲ್ ಕಂಪನಿ ರೈತರ ಹೆಮ್ಮೆಗೆ ಮತ್ತು ರೈತರ ವಿಶ್ವಾಸಕ್ಕೆ ಪಾತ್ರವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಕೆಳಗಿನ ಸಂಖ್ಯೆಗಳಿಗೆ ಕರೆ ಮಾಡಿ. ಗೋಲ್ಡನ್ ಸಾಯಿಲ್ ಯೂಟ್ಯೂಬ್ ಮತ್ತು ಫೇಸ್ಬುಕ್ಕಲ್ಲಿ ಹೆಚ್ಚಿನ ವಿಡಿಯೋಗಳನ್ನು ನೀವು ವೀಕ್ಷಿಸಬಹುದಾಗಿದೆ.